ನನ್ನ ಹೆಸರು ಗೀತಾ ಅಂತೇಳಿ, ನಾನು ಟೀಚರು. ನನಗೆ ಇದು ಗಾಂಧಾರಿ ಮತ್ತು ಏಕಲವ್ಯ ವಿದ್ಯೆ ಕಲಿಸೋದಕ್ಕೆ ನನ್ನ ಶಾಲೆಗೆ ಒಬ್ಬರು ಟೀಚರ್ ಬಂದಿದ್ರು, ಸ್ಫೂರ್ತಿ ಟ್ಯಾಲೆಂಟ್ ಅಂತ ಹೇಳಿ. ಅವ್ರು ಬಂದು ಒಂದಿನ ಹಿಂಗೇನೋ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾಗ, ಮೇಡಮ್ ಹಿಂಗೊಂದು ವಿದ್ಯೆ ಇದೆ, ನೀವು ಕಲ್ಸೋಕ್ಕೆ ಆಗುತ್ತಾ ನಿಮ್ಮ ಮಗುಗೆ ಅಂತ ಅಂದರು. ನಾನು ಅದನ್ನು ಸುಮ್ಮನೆ ಕ್ಯಾಶುವಲ್ ಆಗಿ ತಗೊಂಡೆ. ಬಟ್ ಮನೆಗೆ ಬಂದು ನಮ್ಮ ಮನೆಯವ್ರ ಹತ್ರ ನಾನು ಡಿಸ್ಕಸ್ ಮಾಡಿದೆ ಅದನ್ನ, ಹಿಂಗೆ ಒಂದು ವಿದ್ಯೆ ಇದೆಯಂತೆ ಕಲ್ಸೋಣ ಅಂತ. ಅದೇನೋ ಆ ವರ್ಡ್ ಹೇಳ್ತಿದಂಗೆ ಅವ್ರಿಗೆ ಒಂಥರ ಅವರಲ್ಲೇ ಬ್ರೈಟ್ನೆಸ್ ಬಂದು ಫಸ್ಟ್ ಅದೇನು ಡೀಟೇಲ್ಸ್ ತಿಳ್ಕೊ, ಟ್ರೈ ಮಾಡೋಣ ಅಂದರು. ಮಾಡಿ ಅದೆಲ್ಲ ಡೀಟೇಲ್ಸ್ ತಿಳ್ಕೊಂಡ್ಮೇಲೆ ಧಾರವಾಡದಲ್ಲಿ ಕಲಿಸ್ತಾರೆ ಅಂತ ಗೊತ್ತಾಯ್ತು. ನಾವು ಇಲ್ಲೆಲ್ಲ ಟ್ರೈ ಮಾಡಿದ್ವಿ, ಇದು ಆಗಲ್ಲ ಅಂತೇಳಿ ಡಿಸೈಡ್ ಮಾಡಿ ಅಕ್ಟೋಬರಲ್ಲಿ ಧಾರವಾಡಕ್ಕೆ ಕಲಿಸೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಅದು ಹಂಗ ಅನ್ಕೊಂಡು 3 ಡೇಸಲ್ಲೇ ಪಾವಗಡಕ್ಕೆ ಬಂತು. ತುಂಬಾ ಖುಷಿ ಆಯ್ತು. ನಾನು ನನ್ನ ಮಗನ ಚೆಕ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ತುಂಬಾ ಖುಷಿ ಆಯ್ತು. ಗುರುಜಿ ನಿಮ್ಗೆ ತುಂಬಾ ಧನ್ಯವಾದಗಳು. ನಂಗೆ ತುಂಬಾ ಖುಷಿ ಆಯ್ತು ಮಾತಾಡಿ. ತುಂಬಾ ಧನ್ಯವಾದಗಳು. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ 10 ಡೇಸ್ ಅಲ್ಲಿ ನಾನು ಟೀಚರೇ ಮಾಡಕ್ ಆಗಲ್ಲ ಅನ್ಕೊಂತೀನಿ. ಬಟ್ ಮಾತಾಡಿ ನಿಮ್ಗೆ ಧನ್ಯವಾದಗಳು. ಗುರುಜಿ ನಿಮ್ಗೆ ಧನ್ಯವಾದಗಳು. ಯಾಕಂದ್ರೆ ನಾವು ಕಲಿಬೇಕಿದ್ದನ್ನ ಕಲ್ತಾಗ ಒಂದೊಳ್ಳೆ ಸಮಾಜ ಮಾಡಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದಗಳು.